ಮತ್ತೊಂದು ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಈಗಾಗಲೇ ಪುರುಷರ ವಿಭಾಗದ ಪಂದ್ಯದಲ್ಲಿ 17 ಮತ್ತು 15ರಲ್ಲಿ ಕೇವಲ 2 ಅಂಕಗಳ ಅಂತರದಲ್ಲಿ ಪಂದ್ಯ ಸಾಗ್ತಾ ಇರೋದು. ಸದ್ಯಕ್ಕೆ ಅಮೃತ್ ತಂಡ ಮುನ್ನಡೆಯಲ್ಲಿ 6 ನಿಮಿಷಗಳ ಆಟ ಬಾಕಿ ಇದೆ. ಒಂದು ಒಳ್ಳೆ ಪ್ರಯತ್ನ ಇಲ್ಲಿ ಕಾಣಿಸಿರೋದು. ಮನೋಜ್ ಪ್ರೋ ಕಬಡ್ಡಿ ಆಟಗಾರರನ್ನ ಡ್ಯಾಶ್ ಮಾಡೋದ್ರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಬಂದು ಹೊರ ಹೋಗೋದ್ರಲ್ಲಿ ವಿಫಲವಾಗ್ತಾ ಇದ್ದಾರೆ ಮನೋಜ್. ಹೊಂದಾಣಿಕೆ ಹಿಡಿತಾ ರಾಕಿ ಡ್ಯಾಶ್ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಒಂದು ಆಲ್ರೌಂಡರ್ ಆಟದ ಪ್ರದರ್ಶನ. 3 ಅಂಕಗಳ ಅಂತರ. ಈಗ ಬೋನಸ್ ಮಾಡುವ ಪ್ರಯತ್ನ. ನೀಲಕಾಯದ ಆಟಗಾರನನ್ನು ಬಳಸಲಾಗ್ತಾ ಇದೆ. ಯಾವುದೇ ಅಂಕ ಇಲ್ಲ, ಬೋನಸ್ ಇಲ್ಲ ಅಂತಾರೆ ಅಂಪೈರ್. 18-15ರಲ್ಲಿ 5.5 ನಿಮಿಷ ಆಟ ಬಹುತೇಕ ಬಾಕಿ ಇದೆ. ಈ ಸಂದರ್ಭದಲ್ಲಿ 3 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಕೇವಲ 3 ಅಂಕಗಳನ್ನು 5.5 ನಿಮಿಷ ಕಲ್ಕೆರೆ ತಂಡದ ವಿರುದ್ಧ ಕಾಪಾಡಿಕೊಳ್ಳೋದು ಸ್ವಲ್ಪ ಶ್ರಮ ಅಂತಲೇ ಹೇಳ್ಬೋದು. ಕಲ್ಕೆರೆ ತಂಡ ಕೂಡ ಕಡಿಮೆ ಏನಿಲ್ಲ, ಬಲಿಷ್ಠ ಆಟಗಾರರನ್ನು ಒಳಗೊಂಡಂಥ ಒಂದು ತಂಡವಾಗಿದ್ದು, 2 ತಂಡಗಳು ಕೂಡ ಬಹುತೇಕ ಸಮನಾದ ತಂಡಗಳಾಗಿದ್ದು ಮುಖಾಮುಖಿಯಾಗಿ ಇದೀಗ ಗೆಲುವಿಗಾಗಿ ಹಾತೊರಿತಾ ಇದೆ 2 ತಂಡ ಕೂಡ. ಗೆಲ್ಲುವ ತಂಡ ಮಾತ್ರ ಪಂದ್ಯಾವಳಿಯಲ್ಲಿ ಉಳ್ಕೊಳ್ತಾರೆ, ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡೀತಾರೆ. ಸೋತ ತಂಡ ಪಂದ್ಯಾವಳಿಯಿಂದ ಹೊರಬೀಳುತ್ತೆ. ಹಾಗಾಗಿ ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮುಂದಿನ ಹಂತಕ್ಕೆ ಪ್ರವೇಶ ಪಡಿಬೇಕಾದ್ರೆ ಗೆಲ್ಲಲೇಬೇಕಾದ ಅನಿವಾರ್ಯತೆ 2 ತಂಡದಲ್ಲೂ ಕೂಡ. ಮಂಜು ದಾಳಿ ವಿಭಾಗದಲ್ಲಿ ಸಾಧ್ಯವಾದಷ್ಟು ಪ್ರಯತ್ನವನ್ನು ಹೊರಹಾಕಿದ್ದಾರೆ. ಸರ್, ಅಲ್ಲಿ ಸ್ಕೋರ್ ಬೋರ್ಡ್ ಹತ್ರ ಇರೋರು ದಯಮಾಡಿ ಕೆಳಗಡೆ ಕೂತ್ಕೊಳ್ಳಿ. ಬಹಳಷ್ಟು ಸರಿ ಹೇಳ್ತಾ ಇದ್ದೀವಿ ನೋಡಿ, ಅಲ್ಲಿ ಗ್ರೀನ್ ಟಿ ಶರ್ಟ್ ಹಾಕಿದ್ದೀರಾ ಸರ್, ಇಬ್ರು ಕೆಳಗಡೆ ಕೂತ್ಕೊಳ್ಳಿ. ಕೆಳಗಡೆ ಕೂತ್ಕೊಂಡ್ಬಿಡಿ, ಪ್ಲೇಯರ್ಗೆ ಅಲ್ಲಿ ಟೈಮ್ ಕಾಣಬೇಕಾಗತ್ತೆ. ಕೆಳಗಡೆ ಕೂತ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು. ಇಲ್ಲೊಂದು ಬೇಡದ ಟ್ಯಾಕಲ್ ಪ್ರಯತ್ನ ಮಿಡಲ್ ಹತ್ತಿರದಲ್ಲಿ ರೀಚ್ ಆಯ್ತಾ ಅನ್ನೋಷ್ಟರಲ್ಲಿ ಮತ್ತೆ ವಾಪಸ್ ಹೇಳ್ಕೊಂಡಿದ್ದಾರೆ. ಏನಾಗಿದೆ? ರೇಡರ್ ಔಟ್ ಅಂತಾರೆ ಅಂಪೈರ್. ಕೂದಲೆಳೆಯ ಅಂತರದಲ್ಲಿ ಮಿಸ್ ಆಗ್ತಾ ಇದೆ. ರೇಡರ್ಗೆ ಒಂದು ಸುವರ್ಣ ಅವಕಾಶ. ಮುಂದೆ ಬಂದು ಹಿಂದೆ ಹೋಗೋದಕ್ಕೆ ಸಾಧ್ಯವಾಗದ ಸಂದರ್ಭದಲ್ಲಿ ಹೇಮಂತ್ ಕಾಲಿಗೆ ಹಾರ್ತಾರೆ. ತಂಡದ ಸಪೋರ್ಟ್ ಅದ್ಭುತವಾಗಿ ಸಿಗುತ್ತೆ. ಹೊಂದಾಣಿಕೆ ಇದ್ರೆ ಮಿಡ್ ಲೈನ್ ಪಕ್ಕದಲ್ಲೇ ಟ್ಯಾಕಲ್ ತಗೊಳ್ಬಹುದು ಅಂತ ಸಾಬೀತುಪಡಿಸ್ತಾರೆ ಕಲ್ಕೆರೆ ತಂಡ. ಮನೋಜ್ ಮತ್ತೊಮ್ಮೆ ಪ್ರೋ ಕಬಡ್ಡಿಯ ಅನುಭವದ ಜೊತೆ ಇಲ್ಲಿ ಡೂ ಆರ್ ಡೈರೆಕ್ಟ್ ನ ಒತ್ತಡವನ್ನ ನಿಭಾಯಿಸಿಕೊಳ್ತಾರೆ. ಡಿಫೆನ್ಸ್ ಮೇಲೆ ಒತ್ತಡವನ್ನು ಹಾಕೋದ್ರ ಮುಖಾಂತರ ಸೂಪರ್ ಟ್ಯಾಕಲ್ ಅವಕಾಶ. ಇಲ್ಲೂ ಕೂಡ ಮಿಡ್ ಲೈನ್ ಹತ್ರ 1 ಪಾಯಿಂಟ್ ಕೊಟ್ಟು 2 ಪಾಯಿಂಟ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಇನ್ನೂ ಪ್ರಯತ್ನ ನಡೆದಿದೆ, ಆದ್ರೆ ಸಾಧ್ಯವಾಗಿಲ್ಲ. 1 ಪಾಯಿಂಟ್ ತಗೊಂಡ್ರು, 2 ಪಾಯಿಂಟ್ ಅನ್ನ ಕೊಟ್ಟರು. ಸುವರ್ಣ ಅವಕಾಶ ಸೃಷ್ಟಿಯಾಯಿತು. ಆ ಅವಕಾಶವನ್ನ ಬಹಳ ಸೊಗಸಾಗಿ ಬಳಸ್ಕೊಂಡಿದ್ದು ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಚಾಲಾಕಿತನದ ಒಂದು ಪ್ರದರ್ಶನ. ಎಂತ ಒಳ್ಳೆ ಆಲೋಚನೆ. ಉದ್ದೇಶಪೂರ್ವಕವಾಗಿ ಮಾಡದೇ ಇದ್ರು ಕೂಡ 1 ಅಂಕವನ್ನು ಕೊಟ್ಟು 2 ಅಂಕವನ್ನು ಪಡ್ಕೊಂಡಿದ್ದಾರೆ. ಮುನ್ನಡೆ ಅದೇ ರೀತಿ ಮೇಂಟೈನ್ ಆಗುತ್ತೆ. 20-17 3 ಅಂಕಗಳ ಅಂತರದ ನಡುವೆ 3.5 ನಿಮಿಷ ಆಟ ಬಾಕಿ ಇದೆ. ಒಂದು ಬದಲಾವಣೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಬದಲಿ ಆಟಗಾರನಾಗಿ ಚೇತನ್ ಸಬ್ಸ್ಟಿಟ್ಯೂಟ್ ಮುಖಾಂತರ ಬಂದು ಸೂಪರ್ ಸಬ್ ಆಗ್ತಾರ ಕಾದು ನೋಡಬೇಕಾಗಿದೆ. ರೇಡರ್ನ ಅವಶ್ಯಕತೆ ಇದೆ, ಹಾಗಾಗಿ ಚೇತನ್ ಅವ್ರನ್ನ ಒಳಗಡೆ ತೆಗೆದುಕೊಂಡಿದ್ದಾರೆ. ಮಂಜು ಮತ್ತೊಮ್ಮೆ ಒತ್ತಡದ ನಡುವೆ ಕೊನೆ ನಿಮಿಷಗಳ ಆಟದಲ್ಲಿ 3 ಅಂಕಗಳ ಅಂತರವನ್ನು ಮೆಟ್ಟಿ ನಿಲ್ಲಬೇಕಾಗಿದೆ ಕಲ್ಕೆರೆ ತಂಡ. ಅಂಕವನ್ನು ಪಡೀಲೇಬೇಕಾದಂಥ ಒತ್ತಡದಲ್ಲಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಆಡಬೇಕಿದೆ. 4 ಜನ ಆಟಗಾರ ಮತ್ತೆ ಟ್ಯಾಕಲ್ ಮಾಡೋ ಪ್ರಯತ್ನ. ಬ್ಲಾಕ್ ಚೆನ್ನಾಗಿದೆ, ಸಪೋರ್ಟ್ ಕೂಡ ಚೆನ್ನಾಗಿದೆ, ಟ್ಯಾಕಲ್ ಕೂಡ ಸೂಪರ್ ಆಗಿದೆ. ಅದ್ಭುತವಾದಂತಹ ಒಂದು ಟ್ಯಾಕಲ್ ಪಡೆಯೋದ್ರೊಂದಿಗೆ ಮತ್ತೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ತಮ್ಮ ಡಿಫೆನ್ಸ್ ನ ಬಲಿಷ್ಠತೆಯನ್ನು ತೋರ್ಪಡಿಸುತ್ತಾರೆ. ಇಲ್ಲೊಂದು ಟ್ಯಾಕಲ್ ನ ಪ್ರಯತ್ನ ಮತ್ತೆ ವಿಫಲವಾಗ್ತಾ ಇದೆ. ರೈಟ್ ಕಾರ್ನರ್ ಜಾಗದಿಂದ ಬಂದಂತ ಟೈ ಹೋಲ್ಡ್ ನ ಪ್ರಯತ್ನ. ದಾಳಿಕಾರ ಒಂದು ಅದ್ಭುತವಾದಂತಹ ಜಂಪ್ ತೆಗೆದುಕೊಳ್ಳೋದ್ರ ಮುಖಾಂತರ ಆಟಗಾರನ ಮೇಲೆ ಜಿಗಿದು ತಮ್ಮ ಅಂಕಣವನ್ನು ಸೇರಿಕೊಳ್ತಾರೆ.
ಸದ್ಯಕ್ಕೆ ಸುಸ್ಥಿತಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. 2.5 ನಿಮಿಷ ಆಟ ಬಾಕಿ ಇದೆ, ಇನ್ನು ಕೂಡ ಮಹಿಳಾ ವಿಭಾಗದಲ್ಲಿ ಪ್ರಥಮ ಕರೆ ಶಂಕರ್ ನಾಗ್ ವಿರುದ್ಧ HM ಸ್ಪೋರ್ಟ್ಸ್ ಕ್ಲಬ್. HM ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಶಂಕರ್ ನಾಗ್. 2 ತಂಡಗಳಿಗೆ ಇದು ಪ್ರಥಮ ಕರೆ ಮಹಿಳಾ ವಿಭಾಗದ ಪಂದ್ಯ. ಎರಡೂವರೆ ನಿಮಿಷದಲ್ಲಿ ಪಂದ್ಯದ ಗತಿ ಬದಲಾಗುವಂತಹ ಸಾಧ್ಯತೆ ಕೂಡ ಬಹಳಷ್ಟು ಸಾರಿ ನಾವು ನೋಡಿದ್ದೇವೆ ಕಬಡ್ಡಿಯಲ್ಲಿ. ಆ ಪ್ರಯತ್ನವನ್ನ ಕಲ್ಕೆರೆ ತಂಡ ಇದೀಗ ಮಾಡಲಿದ್ದಾರೆ. ಅದಕ್ಕೆ ಉತ್ತರ ನೀಡಬೇಕಾಗಿರೋದು ಸದ್ಯಕ್ಕೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಯಾವುದೇ ಸಂದರ್ಭದಲ್ಲಿ 5 ಅಂಕಗಳನ್ನು ಬಿಟ್ಟುಕೊಡದೆ ಪಂದ್ಯವನ್ನು ಮುನ್ನಡೆಸಬೇಕಾಗಿದೆ. ಗೆಲ್ಲಬೇಕಾದ್ರೆ ಕಲ್ಕೆರೆ ತಂಡ ಬಹುತೇಕ ಒಂದು ಆಲ್ಔಟ್ ಅನ್ನು ಪಡಿಬೇಕಾಗಿದೆ. ಆ ಅವಕಾಶವನ್ನು ಹೇಗೆ ಸೃಷ್ಟಿ ಮಾಡ್ತಾರೆ, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಅದನ್ನು ಹೇಗೆ ತಡೀತಾರೆ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಎಲ್ಲ ಪ್ರಶ್ನೆಗಳ ನಡುವೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಕೂಡ ಇದೆ. ಮ್ಯಾಟನ್ನು ಸರಿಪಡಿಸುವ ಪ್ರಯತ್ನದಲ್ಲಿ ತೀರ್ಪುಗಾರರು ಕೂಡ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಆಟಗಾರರ ಸಹಕಾರ ಕೂಡ ಇಲ್ಲಿ ಸಿಗ್ತಾ ಇದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. 2 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ. ಎಸ್, ರೆಡಿ ಆಗಿದೆ. 2.5 ನಿಮಿಷ ಆಟ ಬಾಕಿ. 22-17, 5 ಅಂಕಗಳ ಅಂತರ. ಯಾರು ತೀರ್ಪುಗಾರರು ಎಕ್ಸ್ಟ್ರಾ ಇದ್ದೀರಾ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ದಯವಿಟ್ಟು ಇಲ್ಲಿ ಬರ್ಬೇಕಿಲ್ಲಿ. ಯಾರಿಗೆ ಡೆಪ್ಯುಟೇಷನ್ ಇಲ್ಲ ಅವರು ದಯವಿಟ್ಟು ಇಲ್ಲಿ ಬನ್ನಿ. ಸಂಪತ್ ಎಸ್, ಇಲ್ಲೊಂದು ಟಚ್ ಪಾಯಿಂಟ್. ವೇಗದ ದಾಳಿಯಲ್ಲಿ ಕಲ್ಕೆರೆ ತಂಡ ಒಂದು ಮಿಸ್ಟೇಕ್ ಮ್ಯಾಚ್ ಅನ್ನು ಬದಲಾಯಿಸಬಲ್ಲದ. ಇದು ದೊಡ್ಡ ಮಿಸ್ಟೇಕ್ ಆಗಲಿದೆಯಾ ಕಾದು ನೋಡಬೇಕಾಗಿದೆ. ಒಂದು ರೀತಿ ಅಡ್ವಾಂಟೇಜ್ ಅಂದರೆ ತಪ್ಪಾಗಲಾರ್ದು. ಬೋನಸ್ ಲೈನ್ ಆಫ್ ಆಗುತ್ತೆ ಅಮೃತ್ ತಂಡದಲ್ಲಿ. ಅದರ ಅಡ್ವಾಂಟೇಜನ್ನು ಪಡ್ಕೊಳ್ಳುವ ಬಗ್ಗೆ ಚರ್ಚೆ ಕೂಡ ಸಾಗ್ತಾ ಇದೆ ತಂಡದಲ್ಲಿ. 22-18, 4 ಅಂಕಗಳ ಅಂತರ. ಕಲ್ಕೆರೆ ತಂಡಕ್ಕೆ ಅಡ್ವಾಂಟೇಜ್ ಏನಪ್ಪ ಅಂತ ಕೇಳಿದ್ರೆ, ಪ್ರಮುಖ ದಾಳಿಕಾರ ಮನೋಜ್ ಅಂಕಣದ ಒಳಭಾಗದಲ್ಲಿದ್ದಾರೆ. ಪ್ರೊ ಕಬಡ್ಡಿಯಲ್ಲಿ ಕೂಡ ತಮ್ಮ ಚಾಪನ್ನು ಮೂಡಿಸಿದಂಥ ಮನೋಜ್ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದರು. ಆ ಅನುಭವವನ್ನು ಈಗ ಹೊರಹಾಕಬೇಕಾಗಿದೆ. ತಮ್ಮ ತಂಡಕ್ಕೆ ಆಪತ್ ಬಾಂಧವ ಆಗಲಿದ್ದಾರ ಕಾದು ನೋಡಬೇಕಾಗಿದೆ. 4 ಅಂಕ ಬೇಕಿದೆ. 1 ಅಂಕ ಸಿಕ್ಕಿದೆ. ವೇಗದ ದಾಳಿಯಲ್ಲಿ ಕಡಿಮೆ ಅವಧಿಯಲ್ಲಿ ದಾಳಿಯನ್ನು ಮುಗಿಸ್ತಾರೆ ಕೂಡ. ಒಂದು ಉತ್ತಮವಾದ ಪ್ರಯತ್ನ. 22-19, 3 ಅಂಕಗಳ ಅಂತರ. ಈಗಾಗಲೇ ಒಂದು ರೈಡ್ ಎಂಟಿ ಆಗಿದೆ. ಈ ರೈಡ್ ಕೂಡ ಎಂಟಿ ಆದರೆ ಮುಂದೆ ಡೂ ಆರ್ ಡೈ ರೈಡ್ನ ಒತ್ತಡವನ್ನು ಕೂಡ ಎದುರಿಸಬೇಕಾಗುತ್ತೆ ಅಮೃತ್ ತಂಡ. ಆ ಎಲ್ಲ ಲೆಕ್ಕಾಚಾರಗಳ ನಡುವೆ ಪಂದ್ಯವನ್ನು ಮುನ್ನಡೆಸ್ತಾರೆ. ಬೋನಸ್ ಮಾಡೋ ಪ್ರಯತ್ನ ದಾಳಿಕಾರನಿಂದ ಮತ್ತೆ ಮಾಡಿದ್ದಾರೆ. ಅದೇ ರೀತಿಯಾದಂಥ ಒಂದು ಪ್ರಯತ್ನ. 22-19, 3 ಅಂಕಗಳ ಅಂತರ. ಮತ್ತೆ ಮನೋಜ್ 1 ನಿಮಿಷ 10 ಸೆಕೆಂಡ್ ಬಾಕಿ ಇದೆ. 3 ಅಂಕಗಳ ಅಂತರ ಇದೆ. 3 ಅಂಕಗಳನ್ನು ಪಡಿತಾರ. ಒಂದೇ ದಾಳಿಯಲ್ಲಿ 4 ಬರೋಕ್ಕೂ ಸಾಧ್ಯತೆ ಇದೆ. ಇಲ್ಲೊಂದು ಮಿಸ್ಟೇಕ್ ಬಂದಿದೆ. ಮತ್ತೆ ರೈಡ್ ಬೇಗ ಮುಗಿತಾ ಇದೆ. 17 ಸೆಕೆಂಡ್ಗಳಲ್ಲಿ ರೈಡ್ ಮುಗಿತಾ ಇದೆ. 58 ಸೆಕೆಂಡ್. ತಂಡದ ನಾಯಕರ ಗಮನಕ್ಕೆ ಕೊನೆಯ ನಿಮಿಷ ಮಾತ್ರ ಬಾಕಿ. 58 ಸೆಕೆಂಡ್ಗಳ ಆಟದಲ್ಲಿ 22-20. 2 ಅಂಕಗಳ ಅಂತರ. ಇದೀಗ ಡೂ ಆರ್ ಡೈ ರೈಡ್ನ ಒತ್ತಡ ಕೂಡ. ಒತ್ತಡದ ನಡುವೆ ಬಹುತೇಕ 2 ತಂಡಗಳು. ಅಂಕಣದಲ್ಲಿ ಕೇವಲ 3 ಜನ ಆಟಗಾರರು ಅಮೃತ್ ಪಾಳಯದಲ್ಲಿ. ಇದೇ ನಿಜವಾದ ಕಬಡ್ಡಿ. ನೋಡುಗರನ್ನ ತುದಿಗಾಲಲ್ಲಿ ನಿಲ್ಲಿಸಬಲ್ಲಂತ ಶಕ್ತಿ ಇರುವ ಆಟ ಕಬಡ್ಡಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಥರ್ಡ್ ರೈಟ್. ಕೊನೆಯ 1 ನಿಮಿಷದ ಘೋಷಣೆ ಆಗಿದೆ ಸರ್. 1 ನಿಮಿಷ ಸರ್. ಡೂ ಆರ್ ಡೈ ರೈಡ್ನಲ್ಲಿ ದಾಳಿಕಾರ. 2 ಅಂಕಗಳ ಅಂತರ ಇದೆ. ಅಂಕವನ್ನು ಪಡೀಲೇಬೇಕಾದ ಒತ್ತಡ ಇದೆ. ಅಂಕ ಪಡೆದೇ ಇದ್ರೆ 2 ಔಟ್ ಆದರೆ 1 ಅಂಕದ ಅಂತರ ಬರುತ್ತೆ. ಇನ್ನೊಂದು ದಾಳಿ ಅವಕಾಶ ಸಿಗುವ ಸಾಧ್ಯತೆ ಇದೆ ಕಲ್ಕೆರೆ ತಂಡಕ್ಕೆ. ಟ್ಯಾಕಲ್ ಬಂದಿದೆ. ಇಲ್ಲಿ ಪಂದ್ಯದ ಗತಿ ಮತ್ತೆ ಬದಲಾಗಲಿದೆ. ಮನೋಜ್ 22-21. ಬೇಗ ಮುಗಿಸಿದ್ದಾರೆ. ಇಲ್ಲಿ ಇನ್ನೊಂದು ಪಾಯಿಂಟ್ಗೆ ಪ್ರಯತ್ನ ಮಾಡಬೇಕಿತ್ತು, ಆದರೆ 27 ಸೆಕೆಂಡ್ ಬಾಕಿ ಇದೆ.
ಟೈಮ್ ಔಟ್ ತೆಗೆದುಕೊಳ್ತಾ ಇದ್ದಾರೆ. 27 ಸೆಕೆಂಡ್ ಇದೆ. 22 ಸಮ. ಇದಪ್ಪ ನಿಜವಾದ ಫೈನಲ್ ಪಂದ್ಯದ ರೀತಿಯ ಒಂದು ಪಂದ್ಯ. ರೇಡರ್ ಸಕ್ಸಸ್ ಆದ್ರೆ ಅಮೃತ್ ತಂಡಕ್ಕೆ ಗೆಲುವು, ಟ್ಯಾಕಲ್ ಪಡೆದ್ರೆ ಕಲ್ಕೆರೆ ತಂಡಕ್ಕೆ ಗೆಲುವು. ಅದರಲ್ಲೂ ಒಂದು ಅಡ್ವಾಂಟೇಜ್ ಏನಂದ್ರೆ ಕಲ್ಕೆರೆ ತಂಡಕ್ಕೆ 1+2 ಆಲ್ ಔಟ್ ನ ಪಾಯಿಂಟ್ ಕೂಡ ಸಿಗುತ್ತೆ, 3 ಅಂಕ ಸಿಗುತ್ತೆ. ರೇಡರ್ ಒಂದೇ ಒಂದು ಪಾಯಿಂಟ್ ತಂದ್ರು ಸಾಕು, ಜೊತೆಗೆ 27 ಸೆಕೆಂಡ್ಗಳನ್ನ ಕಂಪ್ಲೀಟ್ ಮಾಡಬೇಕು, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. 1 ಸೆಕೆಂಡ್ ಬಾಕಿ ಉಳಿದ್ರು ಕೂಡ ಇನ್ನೊಂದು ರೇಡ್ನ ಅವಕಾಶ ಕಲ್ಕೆರೆ ತಂಡಕ್ಕೆ ಸಿಗುತ್ತೆ. ಏನಾಗಬಹುದು ಎಲ್ಲರ ಪ್ರಶ್ನೆಗೆ 27 ಸೆಕೆಂಡ್ಗಳ ನಂತರ ಸಿಗಲಿದೆ ಉತ್ತರ. ಟೆಕ್ನಿಕಲ್ ಇಶ್ಯೂ ಏನಪ್ಪ ಅಂದರೆ ಕೊನೆಯ ಸೆಕೆಂಡ್ಗಳಿದ್ದಾಗ ಮ್ಯಾಚ್ನ ಟೈಮ್ ಮುಗಿದಾಗ ರೇಡ್ನ ಟೈಮ್ ಕೂಡ 0 ತೋರಿಸುತ್ತೆ. ಆದರೆ ಉಳಿದ ಸೆಕೆಂಡ್ಗಳನ್ನು ತೀರ್ಪುಗಾರರು ಲೆಕ್ಕ ಹಾಕ್ಕೊಳ್ತಾರೆ. ಅದನ್ನೇ ಈಗ ಸದ್ಯಕ್ಕೆ ಆಟಗಾರರಿಗೆ ಸೂಚನೆ ಕೊಡಲಾಗಿದೆ. ಬರಲಿ ಒಂದು ಜೋರಾದ ಚಪ್ಪಾಳೆ ಎರಡೂ ತಂಡಕ್ಕೂ ಕೂಡ. ಯಾರು ಬೇಕಾದರೂ ಗೆಲ್ಲಿ, ಯಾರು ಬೇಕಾದರೂ ಸೋಲ್ಲಿ, ಕೊನೆಗೆ ಗೆಲ್ಲೋದು ಕಬಡ್ಡಿ. ಏನಾಗ್ತಾ ಇದೆ ಇಲ್ಲಿ? ಎಲ್ಲರ ನಿರೀಕ್ಷೆ ಅವರು ಒಬ್ಬೊಬ್ಬರಿಗೆ ಒಂದೊಂದು ತಂಡ ಗೆಲ್ಲಬೇಕನ್ನೋ ಆಲೋಚನೆಯಲ್ಲಿ ಮ್ಯಾಚ್ ಟೈಮ್ ಮುಗಿತಾ ಇದೆ. ರೇಡ್ನ ಟೈಮ್ 2 ಸೆಕೆಂಡ್ ಇತ್ತು, ಇಲ್ಲಿ ಮ್ಯಾಚ್ ಮುಗಿದಿದೆ. ಸ್ಕೋರ್ ಈಕ್ವಲ್ ಆಗುತ್ತೆ. ಟೈ ಪಂದ್ಯ, ಈ ದಿನದ 2ನೇ ಟೈ, ಈ ಪಂದ್ಯಾವಳಿಯ 2ನೇ ಟೈ ಅನ್ನು ನಾವು ನೋಡ್ತಾ ಇದ್ದೇವೆ. ಇದೀಗ ಡ್ರಾನಲ್ಲಿ ಅಂತ್ಯವಾಗಿದೆ. ಇದೀಗೇನಪ್ಪ ಅಂತ ಪ್ರಶ್ನೆ ನಿಮ್ಗೇನಾದ್ರೂ ಇದ್ರೆ, ಎರಡೂ ತಂಡಕ್ಕೆ 5 ರೈಡ್ಗಳ ಅವಕಾಶವನ್ನು ಕೊಡಲಾಗುತ್ತೆ. ಒಬ್ಬರಾದ್ಮೇಲೆ ಒಬ್ಬರು ಅಪೋಸಿಟ್ ಸೈಡ್ ಅಲ್ಲಿ ರೈಡ್ ಮಾಡ್ತಾರೆ. ಬಾಕ್ ಲೈನ್ ಅಂತ ಏನ್ ಕರಿತೇವೆ ಕಬಡ್ಡಿಯಲ್ಲಿ, ಅದು ಬೋನಸ್ ಲೈನ್ ಆಗಿ ಪರಿವರ್ತನೆ ಆಗಿರುತ್ತೆ. ಆ ಲೈನ್ ಕ್ರಾಸ್ ಮಾಡಿದ್ರೆ ಒಂದು ಬೋನಸ್ ಪಾಯಿಂಟ್ ಸಿಗುತ್ತೆ. ಆದರೆ ಯಾರು ಯಾವಾಗ ರೈಡ್ ಮಾಡ್ತಾರೆ ಅನ್ನೋದನ್ನ ಮೊದಲೇ ನೀಡಬೇಕಾಗುತ್ತೆ ಕ್ಯಾಪ್ಟನ್. ಮೊದಲ ರೈಡ್ ಯಾರು ಮಾಡ್ತಾರೆ, 2ನೇ ರೈಡ್ ಯಾರು ಮಾಡ್ತಾರೆ ಅನ್ನೋ ರೀತಿಯಲ್ಲಿ 5 ರೈಡ್ಗಳ ಡೀಟೇಲ್ಸ್ ಅನ್ನು ಕೊಡಬೇಕಾಗತ್ತೆ. ಆ ಲೆಕ್ಕಾಚಾರದಲ್ಲೇ ರೈಡನ್ನು ಮಾಡಬೇಕಾಗತ್ತೆ ಕೂಡ. ಪ್ರತಿ ರೈಡ್ನಲ್ಲೂ ನಿಮಗೆ ಸ್ಕೋರನ್ನು ತಿಳಿಸ್ಕೊಡ್ತೀವಿ. ಅತ್ಯಂತ ಕುತೂಹಲಕಾರಿಯಾದಂಥ ಒಂದು ಪಂದ್ಯ ನಾವು ನೋಡಿದ್ದು. 2ನೇ ಪಂದ್ಯ ಇದು, ಇವತ್ತಿನ ದಿನದಲ್ಲಿ ಟೈಯಲ್ಲಿ ಅಂತ್ಯಗೊಂಡಿರ್ತಕ್ಕಂಥದ್ದು. ಸೊ ಇದರ ಅಡ್ವಾಂಟೇಜನ್ನು ಹೇಗೆ ಪಡ್ಕೊಳ್ತಾರೆ ಕಾದು ನೋಡಬೇಕು. ಎರಡೂ ತಂಡದಲ್ಲಿ ಕೂಡ ಬಲಿಷ್ಠವಾದ ಡಿಫೆನ್ಸ್ ಇದೆ. ಬಾಕ್ ಲೈನ್ ಹೊರಭಾಗದಲ್ಲಿ ರೇಡರ್ನ ಟ್ಯಾಕಲ್ ಮಾಡೋದು ಕಬಡ್ಡಿಯಲ್ಲಿ ಬಹಳಷ್ಟು ಕಷ್ಟದ ಒಂದು ಸಂದರ್ಭ. ಆ ಸಂದರ್ಭವನ್ನು ಹೇಗೆ ಬಳಸ್ಕೊಳ್ತಾರೆ ಎರಡು ತಂಡದ ಡಿಫೆನ್ಸ್ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೈಟ್ ಇರೋಂಥ ರೇಡರ್ಗಳಿಗೆ ಒಂದು ಅಡ್ವಾಂಟೇಜ್ ಇಲ್ಲಿ. ಆದರೆ ಹೈಟ್ ಇರೋರ್ನು ಕೂಡ ಭಾಳ ಸುಲಭವಾಗಿ ಟ್ಯಾಕಲ್ ಪಡೆದಿರೋಂಥ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ನೋಡೋಣ, ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ಮೊದಲ ರೈಡ್ ಯಾರು, 2ನೇ ರೈಡ್ನಲ್ಲಿ ಯಾರು? ಬಹುತೇಕ ಒಂದು ಬಲಿಷ್ಠ ರೈಡರನ್ನು ಬಹುತೇಕ ಕೊನೆ ಹಂತಕ್ಕೆ ಇಟ್ಕೊಳ್ತಾರೆ ಸಾಮಾನ್ಯವಾಗಿ. ಕೊನೆ ರೈಡ್ನಲ್ಲಿ 2 ಪಾಯಿಂಟ್ ಬೇಕಿದ್ರೆ ಆ ಪ್ರಯತ್ನವನ್ನು ಮಾಡೋಣ ಅನ್ನೋಂಥ ನಿಟ್ಟಿನಲ್ಲಿ ಕೆಲವೊಬ್ಬರು ಮೊದಲ ರೈಡ್ನಲ್ಲೇ ಪ್ರಮುಖ ರೈಡರ್ನ ಬಳಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಲೀಡ್ ಇದ್ದಾಗ ಒಂದು ಪಾಯಿಂಟನ್ನು ಮುಟ್ಟಿ ಕಳಿಸುವಂಥ ಸ್ಟ್ರಾಟಜಿ ಕೂಡ ನಡೆಯುತ್ತೆ ಕಬಡ್ಡಿಯಲ್ಲಿ. ಎಲ್ಲ ರೀತಿಯ ಸ್ಟ್ರಾಟಜಿಗಳು. ಕಬಡ್ಡಿ ಯಾಕೆ ಆಡಬೇಕು ಅನ್ನೋ ಪ್ರಶ್ನೆ ನಿಮ್ಗೇನಾದರೂ ಇದ್ದರೆ ಇದೇ ನಿಮ್ಮ ಶಕ್ತಿ ಮತ್ತು ಎರಡನ್ನು ಕೂಡ ಬಳಸಬೇಕಾಗುತ್ತೆ. ಇಲ್ಲಿ ಬಳಸ್ತಾ ನಮ್ಮ ಜೀವನದಲ್ಲೂ ಕೂಡ ಅದು ಅಳವಡಿಕೆ ಆಗುತ್ತೆ. ಸದ್ಯಕ್ಕೆ ಕಲ್ಕೆರೆ ತಂಡ ವರದಿಯನ್ನು ಒಪ್ಪಿಸಿ ಆಯಿತು. ಇದೀಗ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಕ್ಯಾಪ್ಟನ್ ರಾಕಿ ಡೀಟೇಲ್ಸನ್ನು ಕೊಡ್ತಾ ಇದ್ದಾರೆ, ಯಾರಾದ್ಮೇಲೆ ಯಾರು ರೈಡ್ ಮಾಡಲಿದ್ದಾರೆ ಅಂತ. ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಅಕಸ್ಮಾತ್ ಈ 5 ರೈಡ್ಗಳಲ್ಲೂ ಕೂಡ ಡ್ರಾ ಆದರೆ ಏನಪ್ಪ ಅನ್ನೋ ಪ್ರಶ್ನೆ ನಿಮಗೆ ಮೂಡಿದರೆ, ಕಬಡ್ಡಿಯ ಅಂತಿಮ ಘಟ್ಟ ಅದು. ಪಂದ್ಯದಲ್ಲಿ ಗೋಲ್ಡನ್ ರೈಡ್ ಅಂತ ಕರಿತೇವೆ. ಟಾಸನ್ನು ಹಾಕಲಾಗುತ್ತೆ. ಟಾಸ್ ಗೆದ್ದವರು ರೈಡ್ನ ಅವಕಾಶವನ್ನು ಪಡ್ಕೊಂಡ್ರೆ ಬಹುತೇಕ ಸಂದರ್ಭದಲ್ಲಿ ರೈಡರೇ ಯಶಸ್ವಿ ಆಗಿರೋದು. ಆದರೆ ಹಲವು ಬಾರಿ ಡಿಫೆಂಡರ್ಸ್ ಕೂಡ ಸಕ್ಸಸ್ ಆಗಿರೋ ಉದಾಹರಣೆ ಉಂಟು. ಆ ಗೋಲ್ಡನ್ ರೈಡ್ಗೆ ಹೋಗುತ್ತಾ ಅಥವಾ ಈ 5 ರೈಡ್ಗಳಲ್ಲೇ ಮುಕ್ತಾಯ ಆಗುತ್ತಾ ಕಾದು ನೋಡಬೇಕಾಗಿದೆ. ಫಸ್ಟ್ ರೈಡ್ ಕಲ್ಕೆರೆ ಮಂಜಾ, ಜರ್ಸಿ ನಂಬರ್ 69. ಗಮನಿಸಿ ಪ್ರೇಕ್ಷಕರೇ, ಬಾಕ್ ಲೈನ್ ಇಲ್ಲಿ ಬೋನಸ್ ಲೈನ್ ಆಗಿರುತ್ತೆ. ಅಂದ್ರೆ ಅಂಕಣದ ಒಳಭಾಗದಲ್ಲಿ ಲೈನ್ ಬಂತು. ಟ್ಯಾಕಲ್, ಇದಪ್ಪ ಕಬಡ್ಡಿ. ಕುಸ್ತಿ ಅಂತ ಪಟ್ಟು ಟೈ ಹೋಲ್ಡ್ ಮುಖಾಂತರ ಬಿಗಿಯಾದ ಹಿಡಿತ
ಎಲ್ಲೂ ಅವಕಾಶ ಇಲ್ಲ ರೇಡರ್ಗೆ. ರಾಕೇಶ್ ಚೆಸ್ಟ್ ನಂಬರ್ 17 ಮೊದಲ ದಾಳಿ ಅಮೃತ್ ತಂಡಕ್ಕೆ. 1-0 ಸ್ಕೋರ್ ಅಮೃತ್ ತಂಡದ ಪರವಾಗಿ. ಇಲ್ಲೂ ಬಂದಿದೆ ಟ್ಯಾಕಲ್, ನಾವೇನು ಕಡಿಮೆ ಇಲ್ಲ ಅಂತಾರೆ. ಇಲ್ಲೂ ಕೂಡ ಕುಸ್ತಿಯದೇ ಟ್ಯಾಕಲ್. ಏಕಾಂಗಿ ಹೋರಾಟದಲ್ಲಿ ಡಿಫೆಂಡರ್ಗೆ ಯಶಸ್ಸು. ಇಬ್ಬರು ಪ್ರಮುಖ ದಾಳಿಕಾರರು ಪಾಯಿಂಟ್ ತರಕ್ಕೆ ಸಾಧ್ಯವಾಗಿಲ್ಲ. ಸುಹಾಸ್ ಚೆಸ್ಟ್ ನಂಬರ್ 9 ಎರಡನೇ ದಾಳಿ 1-1 ಸಮ. ಇಲ್ಲೊಂದು ಮಿಸ್ಟೇಕ್ ಬಂದಿದೆ ರೈಟ್ ಕಾರ್ನರ್ ಜಾಗದಿಂದ. ಆಂಕಲ್ ಹೋಲ್ಡ್ ಮಾಡೋ ಪ್ರಯತ್ನ ವಿಫಲವಾಗಿದೆ. ಮೊದಲ ಮುನ್ನಡೆ ಇದೀಗ ಕಲ್ಕೆರೆ ತಂಡಕ್ಕೆ. ಚೇತನ್ 23. ಇಲ್ಲೂ ಕೂಡ ಮಿಸ್ಟೇಕ್. ಅಲ್ಲೂ ರೈಟ್ ಕಾರ್ನರೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಮತ್ತೆ 2-2 ಸಮ. ಮೂರನೇ ರೈಡ್ ಮನೋಜ್ ಜರ್ಸಿ ನಂಬರ್ 27. 2-2 ದಾಳಿ ಮುಗಿದಿದೆ. 2-2 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಸುಲಭವಾಗಿ ಒಂದು ಪಾಯಿಂಟ್ ಸಿಗ್ತಾ ಇದೆ ಎನ್ನಬಹುದು. ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಲೆಫ್ಟ್ ಸೈಡ್ ನಿಂದ ರೈಡ್ ಮಾಡೋದ್ರ ಮುಖಾಂತರ ಮನೋಜ್. ರಂಗನಾಥ್ ಇಲ್ಲಿ ಮಿಸ್ಟೇಕ್ ಬಂದಿದೆ. 2 ಅಂಕಗಳ ಸಂಪಾದನೆಯೊಂದಿಗೆ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಮೊದಲ ಬಾರಿಗೆ 2 ಪಾಯಿಂಟ್ಗಳು ಸಿಗ್ತಾ ಇರೋದು. ನಾಲ್ಕು 3 ಅಮೃತ್ ತಂಡದ ಪರವಾಗಿ. ಅನಿಲ್ ಜರ್ಸಿ ನಂಬರ್ 5 4-3 ಅಮೃತ್ ಪರವಾಗಿ. ಮಿಡ್ ಲೈನ್ ಹತ್ತಿರದಲ್ಲಿ ಒಂದಂಕದ ಸಂಪಾದನೆ ಮತ್ತೊಮ್ಮೆ. ಕೃಪಾ ಸಾಗರ್ ದಾಳಿಯಲ್ಲಿ ಬಾಕ್ಲೈನ್ ಕ್ರಾಸ್ ಮಾಡುವ ಪ್ರಯತ್ನ. 26 ಸಮ. ಬೋನಸ್ ಅಂಕದೊಂದಿಗೆ ವಾಪಸ್ ಆಗ್ತಾ ಇದ್ರೆ ಮೊದಲನೇ ಬೋನಸ್ ಇದು ಈ 5-5 ರೈಡ್ನಲ್ಲಿ. 5-4 ಅಮೃತ್ ತಂಡದ ಪರವಾಗಿ. 5ನೇ ದಾಳಿ ಅಂದ್ರೆ ಕೊನೆ ದಾಳಿ ಇದು. ಕಲ್ಕೆರೆ ತಂಡಕ್ಕೆ ಕೊನೆಯ ದಾಳಿ, ಕೊನೆಯ ಅವಕಾಶ. ಹೇಮಂತ್ ವೆಯ್ಟ್. ಐದು ಸಮ. ಇಲ್ಲೂ ಕೂಡ ಕೊನೆಯ ದಾಳಿ ಅಮೃತ್ ತಂಡಕ್ಕೆ ಈ ಪಂದ್ಯಕ್ಕೆ. ಅಥವಾ ಗೋಲ್ಡನ್ ರೈಡ್ ಸಿಗಲಿದೆಯಾ? ವಾದ ವಿವಾದಗಳ ನಡುವೆ ತೀರ್ಪುಗಾರರ ತೀರ್ಮಾನಕ್ಕೆ ಕಾಯಬೇಕಿದೆ. ಕಿಕ್ ಮಾಡುವ ಪ್ರಯತ್ನ. ಇಲ್ಲಿ ಬಂತು ಪ್ರಯತ್ನ, ವಿಫಲವಾಯಿತು ಯತ್ನ. ಲೆಫ್ಟ್ ಕಾರ್ನರ್ ಜಾಗದಿಂದ ಪಂದ್ಯ ಮುಕ್ತಾಯ ಆಗ್ತಾ ಇದೆ. 1 ಅಂಕದಿಂದ ಜೀವನ ಪಡ್ಕೊಳ್ತಾ ಇರೋದು ಅಮೃತ್ ತಂಡ. ಒಂದು ಜೋರಾದ ಚಪ್ಪಾಳೆ ಬರಲಿ. ಅತ್ಯಂತ ರೋಚಕ ಪಂದ್ಯವನ್ನು ನಮಗೆ ನೀಡಿದಂತ ಎರಡೂ ತಂಡಕ್ಕೂ ಕೂಡ ರೋಚಕತೆಯಲ್ಲಿ ರೋಚಕತೆಯನ್ನು ನೀಡಿದಂತ ಒಂದು ಪಂದ್ಯ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲ ಮಹಿಳಾ ತೀರ್ಪುಗಾರರು ಪ್ರಚಾರಕರ ಬಳಿ ಬನ್ನಿ. ಹಾಗೆ ಶಂಕರ್ ನಾಗ್, HM
ಇದು ಮೂರನೇ ದಿನದ ಕಬಡ್ಡಿ ಪಂದ್ಯಾವಳಿ. ನಾಳೆ ಇನ್ನಷ್ಟು ರೋಚಕ ಪಂದ್ಯಗಳು ನಿಮ್ಗೆ ಸಿಗತ್ತೆ. ಆಕರ್ಷಕ ಟ್ರೋಫಿಗಳನ್ನ ಯಾವ ತಂಡ ತಮ್ಮ ಮುಡಿಗೇರಿಸಿಕೊಳ್ಳುತ್ತೆ ಎಂದು ಕಾದು ನೋಡ್ಬೇಕಾದ್ರೆ ನಾಳೆ ನೀವೆಲ್ಲರೂ ಇವತ್ತು ಏನು ಬಂದು ಮ್ಯಾಚ್ ಅನ್ನ ಎಲ್ಲರೂ ವೀಕ್ಷಿಸಿದ್ರು, ಅದೇ ರೀತಿ ನಾಳೆಯೂ ಸಹ ಇನ್ನಷ್ಟು ರೋಚಕ ಪಂದ್ಯಗಳು ನಡೀಲಿಕ್ಕಿದೆ. ಅದೇ ರೀತಿ ಇಂದು ಸಹ ಪಂದ್ಯ ಬಾಕಿ ಇದೆ. ಅಂತಿಮ ಕರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಕ್ಲಾಸಿಕ್ ನ್ಯಾಷನಲ್ಸ್. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ವೇಣುಗೋಪಾಲ್, ತೀರ್ಪುಗಾರರಾಗಿ ಇನ್ನೊಂದಿದೆ ರಮೇಶ್ ಬಾಬು, ಪ್ರಕಾಶ್, ಗುಣಿಕೆಗಾರರಾಗಿ ಸಂಪತ್, ಸಹಗುಣಿಕೆಗಾರರಾಗಿ ಮನೇಗೌಡ, ಸಂದೀಪ್, ಥರ್ಡ್ ರೇಡ್ ರವಿ. ವನಿತಾ ಅವರೇ ಪ್ರಚಾರಕರು, ತೀರ್ಪುಗಾರ ವನಿತಾ ಅವರೇ. ಈ ಮ್ಯಾಚ್ ಆದ್ಮೇಲೆ ಇನ್ನೊಂದು ಮ್ಯಾಚ್ ಇದೆ ಅಷ್ಟೇ, ಲಾಸ್ಟ್ ಮ್ಯಾಚ್ ಇದೆ. HYC ಚಾಮರಾಜಪೇಟೆ. ಬನ್ನಿ ಜಲ್ದಿ, ರಾಯಲ್ಸ್ ಹಾಗೂ ಕ್ಲಾಸಿಕ್ ನ್ಯಾಷನಲ್ಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಹಲೋ, HMT ಕಾಲನಿ ಬಾಯ್ಸ್ನ ಮಂಜು. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ನಾಯಕರೇ, ಮಹಿಳಾ ವಿಭಾಗದ ಅಂತಿಮ ಕರೆ ಶಂಕರ್ನಾಗ್ ಹಾಗೂ HM ಸ್ಪೋರ್ಟ್ಸ್. ಶಂಕರ್ನಾಗ್ ತಂಡ ಕೊನೆಯ ಕರೆ, ಒಂದೇ ಮ್ಯಾಚ್ ಅಷ್ಟೇ ಸಾಕು. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕಾಣ್ತಾ ಇಲ್ವಲ್ಲ. ಎಲ್ಲ ಬನ್ನಿ ಕೂತ್ಕೊಳ್ಳಿ, ಬನ್ನಿ, ಎಲ್ಲ ಡಲ್ ಆಗಿದ್ದೀರಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮ್ಯಾಚ್ ಎಲ್ಲ. ಓಕೆ ಅಮ್ಮ, ನಾಳೆ ಬೆಳಿಗ್ಗೆ ಟ್ರೈ ಮಾಡಿ. ನಾಳೆ 9 ಗಂಟೆಗೆ
ನೋಡು ವರ್ಧಾ ಬಂದು ಕೇಳ್ತಾನೆ ಇರ್ತೀಯ, ಟೀಮ್ ಇನ್ನ ಕರ್ಕೊಂಬಂದಿಲ್ಲ. ಹಾಗೂ HM ಸ್ಪೋರ್ಟ್ಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಇನ್ನೊಂದು ಪುರುಷರ ವಿಭಾಗದ ಪಂದ್ಯ ಇದೆ. ವರ್ಧಾ ಜಲ್ದಿ ಟೀಮ್ ಕರ್ಕೊಂಬಮ್ಮ. ಒಂದು ಬಾಯ್ಸ್ ಇದೆ ಅಷ್ಟೇ, ಇಲ್ಲಿ ಗರ್ಲ್ಸ್ ಆಗಿದೆ ಬಾಯ್ಸ್. ನಾಳೆ 16 ಮ್ಯಾಚ್ ಇದೆ. 14 ಒಮ್ಮೆನು ಕೊಟ್ನಲ್ಲ ಶಂಕರ್ನಾಗ್ ವರ್ಸಸ್ ಇನ್ನೊಂದು ಯಾವುದು ಓ ರಹೀಮ್, ಏನಮ್ಮ ಏನಾಗಿದೆಯಾ? ಅಂಪೇರ್ ಮಾಡಿ ಹಾಕೊಂಡು ಮಿಕ್ಕಿದ್ದೆಲ್ಲ ಇದು ಮಾಡ್ಕೊ. ಅಲ್ಲ ನೋಡಿ, ಇಲ್ಲಿ ನಮ್ಮ ಕ್ರೀಡಾಪಟುಗಳನ್ನ ಕರೆದುಕೊಂಡು ಬರಬೇಕಿರುವಂತಹ ವಾಹನದ ಚಾಲಕರು ದಯವಿಟ್ಟು ನಿಮ್ಮ ವಾಹನದ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಕ್ರೀಡಾಪಟುಗಳನ್ನ ಕರೆದುಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಲಾಗಿರುವಂತಹ ವಾಹನದ ಚಾಲಕರು ದಯವಿಟ್ಟು ವ್ಯಾನ್ ಹತ್ರ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ.